ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ನಮ್ಮ ಪಕ್ಕದ ಬಾಂಗ್ಲಾದೇಶ ವಿಲ ಒದ್ದಾಡ್ತಾ ಇದೆ. ಅಲ್ಲಿನ ಹಂಗಾಮಿ ಯೂನಸ್ ಈಗ ಪಾಕಿಸ್ತಾನ ಹಾಗೂ ಚೈನಾದ ಕಡೆಗೆ ಕೈ ಚಾಚೋದಕ್ಕೆ ಮುಂದಾಗ್ತಿರೋ ಹೊತ್ತಲ್ಲಿ ಪಾಕಿಸ್ತಾನದ ISI ಅಧಿಕಾರಿಗಳ ತಂಡ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದೆ. ಚಿಕನ್ ನೆಕ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೇನೆಯನ್ನ ನಿಯೋಜನೆ ಮಾಡುವ ಬಗ್ಗೆ ಕೂಡ ಬಾಂಗ್ಲಾದ ನೋಬೆಲ್ ಯೋಚನೆ ಮಾಡ್ತಾ ಇದೆ. ಮತ್ತೊಂದು ಕಡೆ ನೋಬೆಲ್ ಮಗಳು ಮೋನಿಕಾ ಯೂನಸ್ ವಿರುದ್ಧ ಅಮೆರಿಕಾದಲ್ಲಿ ಪ್ರಕರಣ ದಾಖಲಾಗ್ತಾ ಇರೋ ಸುದ್ದಿಗಳು ಬರ್ತಾ ಇವೆ. ಹಾಗೆ ಟ್ರಂಪ್ ಆಡಳಿತದ ಅವಧಿಯಲ್ಲಿ ಯೂನಸ್ ಮೇಲೆ ಕೂಡ ಅಮೆರಿಕಾದಲ್ಲಿ ಒಂದಷ್ಟು ಪ್ರಕರಣಗಳು ದಾಖಲಾಗುವ ಸಾಧ್ಯತೆಗಳಿವೆ. ಈ ಮಧ್ಯೆ ಅಮೆರಿಕಾದಲ್ಲಿ ಅಧ್ಯಕ್ಷರಿಗೆ ಪ್ರಥಮ ಚುಂಬನಂ ದಂತಭಗ್ನಂ ಅನ್ನೋ ಥರದ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಅಧ್ಯಕ್ಷರ ಆದೇಶವೊಂದಕ್ಕೆ ಅಮೆರಿಕಾದ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಟ್ಟಿದೆ ಮತ್ತು ಇದು ಭಾರತೀಯರಿಗೆ ಒಂದಷ್ಟು ರಿಲೀಫ್ ಅನ್ನು ಕೂಡ ಕೊಡ್ತಾ ಇದೆ. ಹಾಗಾದ್ರೆ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ? ದೊಡ್ಡಣ್ಣ ಈ ನೋಬೆಲ್ ಮಗಳ ಮೇಲೆ ಕಣ್ಣು ಹಾಕಿರೋದು ಯಾಕೆ ಮತ್ತು ಭಾರತೀಯರಿಗೆ ಖುಷಿ ಆಗೋ ಥರದಲ್ಲಿ ಏನಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಮೆರಿಕಾದಲ್ಲಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ವಲಸೆ ನೀತಿಗೆ ಸಂಬಂಧಪಟ್ಟ ಹಾಗೆ ಆದೇಶವೊಂದಕ್ಕೆ ಸಹಿ ಹಾಕಿದರು. ಇದು ಭಾರತ, ಮೆಕ್ಸಿಕೋ ಸೇರಿದಂತೆ ಜಗತ್ತಿನ ನಾನಾ ದೇಶಗಳ ಜನರ ಆತಂಕಕ್ಕೆ ಕಾರಣ ಆಯಿತು. ಗೆಳೆಯರೆ, ಅಮೆರಿಕಾದಲ್ಲಿ ನೆಲೆ ನಿಲ್ಲಬೇಕು, ಅಲ್ಲೊಂದು ಕೆಲಸ ಹುಡ್ಕೋಬೇಕು, ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಸಾಕಷ್ಟು ಜನರ ಕನಸು. ನಮ್ಮಲ್ಲಂತೂ ಕೆಲವರು ಅಮೆರಿಕಾಗೆ ಕಳುಹಿಸಬೇಕು ಅಂತಲೇ ಮಕ್ಕಳಿಗೆ ಜನ್ಮ ಕೊಡೋದು ಇದೆ. ಆ ಮಗು ಹುಟ್ಟಿದ ದಿನದಿಂದ ಅದಕ್ಕೆ ಅಮೆರಿಕಾದ ಕನಸನ್ನ ತಲೆಗೆ ತುಂಬುತ್ತಾ ಹೋಗ್ತಾರೆ. ಇನ್ನು ವಿದ್ಯಾಭ್ಯಾಸ ಕೆಲಸಕ್ಕೋ ಅಲ್ಲಿಗೆ ಹೋಗೋರು ಕೂಡ ಹೋದ ಹೊಸ್ತರಲ್ಲಿ 2 ವರ್ಷ ಇನ್ನೊಂದು 3 ವರ್ಷ ಬಂದು ಬಿಡ್ತೀನಿ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಅಲ್ಲಿಗೆ ಹೋದ ಮೇಲೆ ವಾಪಸ್ಸು ಬರಬೇಕು ಅಂದ್ಕೊಳ್ಳೋರ ಸಂಖ್ಯೆ ತುಂಬಾನೇ ಕಡಿಮೆ. ಅವರ ನಿರೀಕ್ಷೆಗಳು, ಆದ್ಯತೆಗಳು ಬದಲಾಗತ್ವೆ. ಗ್ರೀನ್ ಕಾರ್ಡ್ಗಾಗಿ ಕಾಯೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅಮೆರಿಕಾದ ಪೌರತ್ವ ಕೂಡ ಈಗ ಸುಲಭವಾಗಿ ಏನು ಸಿಗ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ದಾರಿಗಳನ್ನು ಹುಡುಕೊಂಡಿದ್ರು. ಅದೇನು ಅಂದ್ರೆ, ಹೇಗೋ ಅಮೆರಿಕಾಗ ಹೋಗ್ಬಿಡೋದು, ಅಲ್ಲೊಂದು ಮಗುನ ಹೆತ್ತು ಬಿಟ್ರೆ ಅದಕ್ಕೆ ಅಮೆರಿಕಾದ ಪೌರತ್ವ ಸಿಗುತ್ತೆ, ಅಲ್ಲಿಗೆ ಮುಗದೆ ಹೋಯ್ತಲ್ಲ, ಮಗು ಅಮೆರಿಕಾದ ಪ್ರಜೆ ಆಗೋಯ್ತು. ಆ ಕಾರಣಕ್ಕಾಗಿ ಅಲ್ಲಿಗೆ ಪ್ರೆಗ್ನೆನ್ಸಿ ಟೂರುಗಳು ಕೂಡ ಹೆಚ್ಚಾಗ್ತಾ ಇದ್ವು ಮತ್ತು ಈ ಜನ್ಮದ ಕಾರಣಕ್ಕೆ ಸಿಗೋ ಪೌರತ್ವವನ್ನ ಅವರು ಸಂವಿಧಾನಾತ್ಮಕಗೊಳಿಸಿದ್ದಾರೆ. ಸಂವಿಧಾನಕ್ಕೆ ತಂದ 14ನೇ ಅಮೆಂಡ್ಮೆಂಟ್ ಅಮೆರಿಕಾದಲ್ಲಿ ಹುಟ್ಟುವ ಯಾವುದೇ ಮಗುವಿಗೆ ಸಹಜವಾಗಿ ಆ ದೇಶದ ಪೌರತ್ವ ಸಿಗುತ್ತೆ ಅಂತ ಹೇಳುತ್ತೆ. ಇದನ್ನು ಸಾಕಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಅಮೆರಿಕಾದ ಬಿಳಿಯರ ವಾದ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಕೂಡಲೇ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಅನ್ನು ಪಾಸ್ ಮಾಡಿದ್ರು. ಇನ್ನು ಮೇಲೆ ಇಲ್ಲಿ ಹುಟ್ಟೋ ವಿದೇಶಿ ಮಕ್ಕಳಿಗೆ ಸಹಜ ಪೌರತ್ವ ಸಿಗೋದಿಲ್ಲ ಅನ್ನೋದು ಆ ಆದೇಶ. ಆ ಆದೇಶದ ಬಗ್ಗೆ ನಿಮಗೆ ಹಿಂದೆ ಹೇಳುವಾಗಲೇ ಅದರ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗೋ ಸಾಧ್ಯತೆಗಳಿವೆ ಅಂತ ಕೂಡ ಹೇಳಿದ್ದೆ. ಈಗ ಅದೇ ಆಗಿದೆ. ಅಮೆರಿಕಾದ ನ್ಯಾಯಾಲಯ ಟ್ರಂಪ್ ಆದೇಶವನ್ನು ಅಮಾನ್ಯ ಮಾಡಿದೆ ಮತ್ತು ಇದು ಸಂವಿಧಾನ ವಿರೋಧಿ ಅಂತ ಕೂಡ ಹೇಳಿದೆ. ಒಂದು ಸಂವಿಧಾನಾತ್ಮಕ ಹಕ್ಕನ್ನ ಬದಲಿಸಬೇಕು ಅಂದ್ರೆ ಸಂವಿಧಾನದಲ್ಲಿ ಬದಲಾವಣೆಯನ್ನು ತರಬೇಕು. ಅದಕ್ಕೆ ಸಂಸದರ ಬಹುಮತದ ಒಪ್ಪಿಗೆ ಬೇಕಾಗುತ್ತೆ. ಅದು ಅಲ್ಲಿನ ಸಂಸತ್ತಲ್ಲಾಗಬೇಕು. ಆದರೆ ಸಂವಿಧಾನ ಕೊಟ್ಟ ಹಕ್ಕನ್ನ ಅಧ್ಯಕ್ಷರು ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ರದ್ದು ಮಾಡೋದಕ್ಕೆ, ಬದಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿನ ನ್ಯಾಯಾಲಯ ಹೇಳಿದೆ. ಇದು ವಲಸೆ ನೀತಿಯ ವಿರುದ್ಧ ಚಾಟಿ ಬೀಸ್ತಾ ಇದ್ದ ಅಮೆರಿಕಾದ ಅಧ್ಯಕ್ಷರಿಗೆ ನ್ಯಾಯಾಲಯ ಕೊಡ್ತಾ ಇರೋ ಮೊದಲ ಆಘಾತ. ಇನ್ನಿದು ಹೀಗಾಗತ್ತೆ ಅನ್ನೋದು ಟ್ರಂಪ್ಗೆ ಗೊತ್ತಿರಲಿಲ್ವಾ? ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಆದರೆ ಚುನಾವಣೆಯ ಸಮಯದಲ್ಲಿ ಕೊಟ್ಟ ಆಶ್ವಾಸನೆಯನ್ನು ಬಗೆಹರಿಸಿಬಿಡೋಣ, ಆನಂತರ ನ್ಯಾಯಾಲಯಕ್ಕೆ ಹೇಗೂ ಹೋಗ್ತಾರೆ, ಆಗೇನಾಗುತ್ತೋ ಆಗಲಿ ಅನ್ನೋ ನಿಲುವು ಟ್ರಂಪ್ ಅವರದ್ದಾಗಿರಲೂಬಹುದು. ಇನ್ನು ಟ್ರಂಪ್ ಅವರ ಸಂಪುಟದಲ್ಲಿ ಸೀನಿಯರ್ ಪಾಲಿಸಿ ಅಡ್ವೈಸರ್ ಆಗಿ ಭಾರತೀಯ ಮೂಲದ ಶ್ರೀರಾಮ್ ಕೃಷ್ಣನ್ ಇದ್ದಾರೆ. ಈ ಶ್ರೀರಾಮಕೃಷ್ಣನ್ ವಲಸೆ ನೀತಿಯ ಪರ ಇದ್ದಾರೆ. ಅವರನ್ನ ತಮ್ಮ ಅಡ್ವೈಸರಿ ಕಮಿಟಿಯಲ್ಲಿ ಇಟ್ಟುಕೊಂಡಿರೋ ಟ್ರಂಪ್ ನ್ಯಾಯಯುತ ವಲಸೆಗಳನ್ನ ಸಂಪೂರ್ಣವಾಗಿ ವಿರೋಧಿಸುವ ಮನಸ್ಥಿತಿಯನ್ನು ಹೊಂದಿಲ್ಲ. ಆದರೆ ಶ್ರೀರಾಮ್ ಕೃಷ್ಣನ್ ಥರದವರನ್ನ ಜೊತೆಯಲ್ಲಿ ಇಟ್ಟುಕೊಂಡ ಮೇಲೆ ಅಮೆರಿಕಾದ ರಿಪಬ್ಲಿಕನ್ನರ ಕಣ್ಣಲ್ಲಿ ಟ್ರಂಪ್ ವಲಸೆ ನೀತಿಯ ವಿರೋಧಿ ಅನ್ನೋದನ್ನ ಬಲವಂತವಾಗಿ ಆದರೂ ತೋರಿಸ್ಕೋಬೇಕಾಗತ್ತೆ. ಈ ಕಾರಣದಿಂದ ಕೂಡ ಟ್ರಂಪ್ ಈ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಹಾಕಿರುವ ಸಾಧ್ಯತೆಗಳಿರುತ್ತವೆ. ಇನ್ನು ನ್ಯಾಯಾಲಯದ ಈ ಆದೇಶ ಭಾರತೀಯರು ಸೇರಿ ಅಮೆರಿಕಾದಲ್ಲಿನ ಸಾಕಷ್ಟು ವಿದೇಶಿ ಪ್ರಜೆಗಳಿಗೆ ಅಮೆರಿಕಾಗೆ ಪ್ರೆಗ್ನೆನ್ಸಿ ಟೂರ್ ಹೋಗೋವರಿಗೆ ಒಂದು ನೆಮ್ಮದಿಯನ್ನಂತೂ ಕೊಟ್ಟಿದೆ. ಮತ್ತೊಂದು ಕಡೆ ಇಲ್ಲಿ ಬಾಂಗ್ಲಾದೇಶದ ಹಂಗಾಮಿ ನಾಯಕ ಮೊಹಮ್ಮದ್ ಯೂನಸ್ ವಿರುದ್ಧ ಟ್ರಂಪ್ ಆಡಳಿತದ ದೃಷ್ಟಿ ಬೀಳೋದಕ್ಕೆ ಶುರುವಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಚುನಾವಣೆಯಲ್ಲಿ ಟ್ರಂಪ್ ಗೆದ್ದ ಸಂದರ್ಭದಲ್ಲಿ ಅವರು ಬಾಂಗ್ಲಾದ ಅಧ್ಯಕ್ಷ ಯೂನಸ್ ಜೊತೆ ಮಾತಾಡಲಿಲ್ಲ, ಬದಲಿಗೆ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಜೊತೆ ಮಾತಾಡಿದ್ರು. ಇದರ ಅರ್ಥ ಟ್ರಂಪ್ ಈಗಲೂ ಕೂಡ ಬಾಂಗ್ಲಾದ ಪ್ರಧಾನಿ ಅಂತ ಕನ್ಸಿಡರ್ ಮಾಡ್ತಾ ಇರೋದು ಹಸೀನಾ ಅವರನ್ನ. ಇನ್ನು ಹಸೀನಾ ಅವರ ಸಹೋದರಿ ಶೇಖ್ ರೆಹಾನಾ ಮಗಳು ಟುಲಿಪ್ ಸಿದ್ದಿಕಿ ಬ್ರಿಟನ್ನಲ್ಲಿ ಸಂಸದೆ ಹಾಗೂ ಸಚಿವೆ ಕೂಡ ಆಗಿದ್ರು. ಆಕೆಯ ವಿರುದ್ಧ ಬಾಂಗ್ಲಾದೇಶದಲ್ಲಿ ಯೂನಸ್ ಸರ್ಕಾರ ಒಂದು ಪ್ರಕರಣವನ್ನು ದಾಖಲು ಮಾಡಿತು. ಈ ಕಾರಣಕ್ಕೆ
ಟುಲಿಪ್ ಅಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಈಗ ಅದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಅಮೆರಿಕಾದಲ್ಲಿ ಯೂನಸ್ ಮಗಳ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆ. ಗೆಳೆಯರೆ, ಯೂನಸ್ ಬಾಂಗ್ಲಾದೇಶದಲ್ಲಿ ಸ್ಮಾಲ್ ಫೈನಾನ್ಸಿಂಗ್ ಹೆಸರಲ್ಲಿ ಮನಿ ಲಾಂಡ್ರಿಂಗ್ ಸೇರಿದಂತೆ ಸಾಕಷ್ಟು ವಂಚನೆ ಪ್ರಕರಣಗಳಲ್ಲಿ ಆರೋಪಿಯಾಗಿ ಅಮೆರಿಕಾಗೆ ಓಡ್ ಹೋಗಬೇಕಾಗಿ ಬಂತು. ಆನಂತರ ಅಲ್ಲಿ ಆತ ಡೆಮೊಕ್ರೆಟಿಕ್ ಪಕ್ಷದ ನಾಯಕರ ಜೊತೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಂಡ. ಅದರಲ್ಲೂ ಹಿಲರಿ ಕ್ಲಿಂಟನ್ಗೆ ಹತ್ತಿರ ಆಗ್ತಾ ಹೋದ. ಹಿಲರಿ ನಡೆಸುವ ಕ್ಲಿಂಟನ್ ಫೌಂಡೇಶನ್ಗೆ ಸಾಕಷ್ಟು ದೇಣಿಗೆಗಳನ್ನು ಕೊಟ್ಟ ಯೂನಸ್ಗೆ ಆಕೆ ಕೂಡ ಸಹಾಯ ಮಾಡ್ತಾ ಹೋದ್ರು. ಅಮೆರಿಕಾದ ಅಧ್ಯಕ್ಷರಾಗಿ ಒಬಾಮಾ ಇದ್ದ ಕಾಲದಲ್ಲಿ ಈ ಹಿಲರಿ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ರು. ಹೀಗಾಗಿ ಆಕೆ ಯೂನಸ್ ಪರ ಬಾಂಗ್ಲಾದ ಅವತ್ತಿನ ಪ್ರಧಾನಿಯನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕೂಡ ಮುಂದಾದ್ರು. ವಿಶ್ವ ಬ್ಯಾಂಕ್ ಅಧಿಕಾರಿಗಳನ್ನು ಬಳಸಿಕೊಂಡು ಬಾಂಗ್ಲಾದ ಪದ್ಮಾ ನದಿಯ ಮೇಲೆ ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ವಿಶ್ವ ಬ್ಯಾಂಕ್ ಮಂಜೂರು ಮಾಡಿದ್ದ $1.2 ಬಿಲಿಯನ್ ಸಾಲವನ್ನ ರದ್ದು ಮಾಡಿಸುವುದಾಗಿ ಧಮಕಿ ಕೊಟ್ಟರು. ವಿಶ್ವ ಬ್ಯಾಂಕ್ ಅಧಿಕಾರಿಗಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿ ಈ ಯೂನಸ್ ಪರ ಲಾಬಿ ಮಾಡಿಸಿದ್ರು. ವಿಶ್ವ ಬ್ಯಾಂಕ್ ಅಧಿಕಾರಿಗಳನ್ನ ಬಾಂಗ್ಲಾದ ವಿರುದ್ಧ ಬಳಸ್ಕೊಳ್ಳೋದಕ್ಕೆ CIA ಹಾಗೂ FBI ಬಳಸಿಕೊಂಡ್ರು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದವು. ಇದರ ಜೊತೆಗೆ ಹಿಲರಿ ಅಧಿಕಾರಾವಧಿಯಲ್ಲಿ ಯೂನಸ್ಗೆ ಅಮೆರಿಕಾದಿಂದ ಸಾಕಷ್ಟು ಸಾಲ ಮತ್ತು ಅನುದಾನಗಳು ದೊರೆತಾ ಹೋದ್ವು. ಇದೆಲ್ಲದಕ್ಕೆ ಕೃತಜ್ಞತೆ ಹೇಳಬೇಕಲ್ಲ. ಅದಕ್ಕಾಗಿ ಯೂನಸ್ ಹಿಲರಿ ಕ್ಲಿಂಟನ್ ಅಲ್ಲಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಸಂದರ್ಭದಲ್ಲಿ ಆಕೆಗೆ ಸಾಕಷ್ಟು ದೇಣಿಗೆಗಳನ್ನು ಕೊಟ್ಟಿದ್ದಲ್ಲದೆ ಹಿಲರಿ ಪರ ಕೆಲಸನೂ ಮಾಡ್ತಾನೆ. ಆತ ಅವತ್ತಿಗೆ ಸುಮಾರು $3 ಲಕ್ಷ ಹಣವನ್ನ ಹಿಲರಿ ಕ್ಲಿಂಟನ್ ಚುನಾವಣಾ ನಿಧಿಗೆ ದೇಣಿಗೆ ನೀಡಿದ್ದ ಅಂತ ಹೇಳಲಾಗುತ್ತೆ. ಇದು ಡೊನಾಲ್ಡ್ ಟ್ರಂಪ್ ಸಿಟ್ಟಿಗೆ ಕಾರಣ ಆಯಿತು ಮತ್ತು ಆ ಚುನಾವಣೆಗಳಲ್ಲಿ ಟ್ರಂಪ್ ಗೆದ್ರು. ಆ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದ ಬಾಂಗ್ಲಾ ನಿಯೋಗವನ್ನ ಟ್ರಂಪ್ ಕೇಳಿದ ಮೊದಲ ಪ್ರಶ್ನೆ ಏನು ಗೊತ್ತಾ? ಅವನೆಲ್ಲಿ ಸ್ಮಾಲ್ ಫೈನಾನ್ಸು. ಮುಂದೆ ಟ್ರಂಪ್ ಆಡಳಿತ ಇದ್ದಷ್ಟು ದಿನ ಯೂನಸ್ ಹೆಚ್ಚು ಬಾಲ ಬಿಚ್ಚೋದಿಕ್ಕೆ ಹೋಗಲಿಲ್ಲ. ಆದರೆ ಎರಡನೇ ಅವಧಿಯಲ್ಲಿ ಮತ್ತೆ ಡೆಮೊಕ್ರೆಟಿಕರು ಬಂದರು, ಬಿಡನ್ ಅಧ್ಯಕ್ಷರಾದರು. ಆನಂತರ ಮತ್ತೆ ಯೂನಸ್ ಪ್ರಭಾವ ಅಲ್ಲಿ ಹೆಚ್ಚಾಯಿತು. ಹಿಲರಿ ಕ್ಲಿಂಟನ್ ಬಿಡನ್ ಆಡಳಿತದಲ್ಲಿ ಯೂನಸ್ ಮಗಳು ಮೋನಿಕಾ ಯೂನಸ್ಗೆ ಆಯಕಟ್ಟಿನ ಜಾಗದಲ್ಲಿ ಪ್ರಭಾವಿ ಹುದ್ದೆಯೊಂದನ್ನು ಕೊಡಿಸಿದ್ರು ಅಂತ ಹೇಳಲಾಗುತ್ತೆ ಮತ್ತು ಸಾಕಷ್ಟು ಹಣಕಾಸಿನ ನೆರವು ಕೂಡ ಯೂನಸ್ಗೆ ಸಿಗ್ತಾ ಹೋಯಿತು. ಅದೇ ಹಣದಲ್ಲೇ ಯೂನಸ್ ಬಾಂಗ್ಲಾದೇಶದಲ್ಲಿ ಸರ್ಕಾರದ ವಿರುದ್ಧ ದಂಗೆಯ ಪರಿಸ್ಥಿತಿ ನಿರ್ಮಾಣ ಮಾಡಿ ಅಲ್ಲಿನ ಹಸೀನಾ ಸರ್ಕಾರವನ್ನು ಪದಚ್ಯುತಗೊಳಿಸಿ ತಾನು ಅಮೆರಿಕಾದಿಂದ ಬಾಂಗ್ಲಾದೇಶದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಮತ್ತು ಅವತ್ತು ನಡೆದ ಎಲ್ಲ ಗಲಭೆಗಳು ಹಾಗೂ ಯೋಜನೆಗಳ ಹಿಂದಿದ್ದದ್ದು ಕ್ಲಿಂಟನ್ ಫೌಂಡೇಶನ್ ಮತ್ತು ಜಾರ್ಜ್ ಸರೋಸ್ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇನ್ನು ಈಗ ಟ್ರಂಪ್ ಆಡಳಿತ ಅಲ್ಲಿ ಮತ್ತೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಯೂನಸ್ ಬಾಂಗ್ಲಾದ ಆಡಳಿತಗಾರ. ಆತ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕಮಲಾ ಹ್ಯಾರಿಸ್ ಪರ ಪ್ರಚಾರ ಮಾಡಿದ್ದಾನೆ. ಡೆಮೊಕ್ರೆಟಿಕರಲ್ಲಿ ಆಡಳಿತಕ್ಕೆ ಬರಲಿ ಅನ್ನೋ ಪ್ರಬಲ ಇಚ್ಛೆಯನ್ನು ಹೊಂದಿದ್ದ. ಆದರೆ ಹಾಗಾಗಿಲ್ಲ, ಟ್ರಂಪ್ ಆರಿಸಿ ಬಂದಿದ್ದಾರೆ. ಸೊ ಟ್ರಂಪ್ ಈಗ ಬಾಂಗ್ಲಾ ಯೂನಸ್ಗೆ ಒಂದು ಬೆಲಿ ಡ್ಯಾನ್ಸ್ ಮಾಡಿಸೋ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಅದರ ಭಾಗವಾಗಿ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅಧಿಕಾರ ದುರುಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಮೋನಿಕಾ ಯೂನಸ್ ವಿರುದ್ಧ ತನಿಖೆಗೆ ಆದೇಶ ಕೊಡಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹಾಗೆ ಯೂನಸ್ ವಿರುದ್ಧ ಕೂಡ ಅಲ್ಲೊಂದಷ್ಟು ಪ್ರಕರಣಗಳು ದಾಖಲಾಗುವ ಸಾಧ್ಯತೆಗಳಿರುತ್ತವೆ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಶೇಖ್ ಹಸೀನಾ ಪಕ್ಷದ ಕಾರ್ಯಕರ್ತರು ಅಮೆರಿಕಾದಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಯೂನಸ್ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರದ ಮೇಲೆ ಕೂಡ ಅವಾಮಿ ಲೀಗ್ನ ವಿದೇಶಿ ವಿಭಾಗ ಒಂದಷ್ಟು ಪ್ರಭಾವವನ್ನು ಬೀರುವುದಕ್ಕೆ ಲಾಬಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರು ಬಾಂಗ್ಲಾದೇಶದಲ್ಲಿ ಮತ್ತೆ ಹಸೀನಾ ಸರ್ಕಾರ ಸ್ಥಾಪನೆಗೆ ಅಮೆರಿಕಾದ ಸಹಕಾರವನ್ನು ಕೇಳ್ತಾ ಇದ್ದಾರೆ. ಮಗದೊಂದು ಕಡೆ ಖಲೀದಾ ಜಿಯಾ ಅವರ ಪಕ್ಷಕ್ಕೆ ಕೂಡ ಯೂನಸ್ ಅಧಿಕಾರ ಲಾಲಸೆ ಅರ್ಥವಾಗಿದೆ. ಅವರು ಚುನಾವಣೆಗಳನ್ನ ಮೊದಲು ಮಾಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ದೇಶದ ಒಳಗೆ ಹಾಗೂ ಹೊರಗೆ ಯೂನಸ್ ವಿರುದ್ಧದ ವಾತಾವರಣ ನಿರ್ಮಾಣ ಆಗ್ತಿದ್ದಂತೆ ಆತ ಅಕಸ್ಮಾತ್ ಅಲ್ಲಿಂದ ಓಡ್ ಹೋಗಬೇಕಾಗಿ ಬಂದ್ರೆ ಎಲ್ಲಿಗೆ ಹೋಗಬಹುದು ಅನ್ನೋ ಯೋಚನೆಗೆ ಬಿದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಯೂನಸ್ ಪಾಕಿಸ್ತಾನ ಹಾಗೂ ಚೈನಾಗಳ ಸ್ನೇಹವನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಮೊನ್ನೆ ಬಾಂಗ್ಲಾದೇಶದ ಸೇನಾಧಿಕಾರಿಗಳ ನಿಯೋಗವೊಂದು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಅಲಿಯಾಸ್ ಮುಲ್ಲಾ ಜನರಲ್ ಜೊತೆ ಮಾತುಕತೆಯನ್ನು ನಡೆಸಿತು. ಅದರ ಬೆನ್ನಲ್ಲೇ ಪಾಕಿಸ್ತಾನದ ISI ಅಧಿಕಾರಿಗಳ ನಿಯೋಗವೊಂದು ಬಾಂಗ್ಲಾದೇಶಕ್ಕೆ ಬಂದಿದೆ. ಅದರಲ್ಲಿ ಮೇಜರ್ ಜನರಲ್ ಶಾಹಿದ್ ಅಮೀರ್ ಅಫ್ಸರ್ ಅನ್ನೋ ಅಧಿಕಾರಿ ಕೂಡ ಇದ್ದಾನೆ. ಈತ ISIನ ಅನಾಲಿಸಿಸ್ ವಿಭಾಗದ DG. ಈ ಅಮೀರ್ ಅಫ್ಸರ್ ಈ ಹಿಂದೆ ಚೈನಾದಲ್ಲಿ ಮಿಲಿಟರಿ ಅಟಾಚೆಯಾಗಿ ಕೆಲಸ ಮಾಡಿದ್ದ ಅಧಿಕಾರಿ. ಈಗ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಚೈನಾಗಳ ಸಿಂಡಿಕೇಟ್ ಏನು ನಿರ್ಮಾಣ ಆಗ್ತಾ ಇದೆ ಅದರ ಭಾಗವಾಗಿ ಈ ಅಫ್ಸರ್ನನ್ನ ಬಾಂಗ್ಲಾಗೆ ಕಳುಹಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಟ್ರಂಪ್ ಆಡಳಿತದ ಅಮೆರಿಕ ಯೂನಸ್ನನ್ನ
ಹೇಗೂ ಬೆಂಬಲಿಸುವುದಿಲ್ಲ. ಅಲ್ಲೊಂದಷ್ಟು ಪ್ರಕರಣಗಳು ದಾಖಲಾದ್ರೆ ನಾಳೆ ಯುನಸ್ ವಿರುದ್ಧ ನಿರ್ಬಂಧಗಳನ್ನು ಕೂಡ ಅಮೆರಿಕ ಹೇರುವ ಸಾಧ್ಯತೆಗಳಿರುತ್ತವೆ. ಹಾಗೇನಾದ್ರೂ ಆಗಿ ಬಾಂಗ್ಲಾದಲ್ಲಿ ಕೂಡ ಸಮಸ್ಯೆಗಳಾದ್ರೆ ಆತ ತನ್ನನ್ನು ತಾನು ಕಾಪಾಡಿಕೊಳ್ಳೋದಿಕ್ಕೊಂದು ಕೂಟವನ್ನು ರಚನೆ ಮಾಡ್ಕೋಬೇಕಾಗತ್ತೆ. ಅದನ್ನ ಪಾಕ್ ಹಾಗೂ ಚೈನಾ ಜೊತೆ ಯುನಸ್ ಮಾಡ್ಕೊಳ್ತಾ ಇರೋದು ಕಾಣ್ತಾ ಇದೆ. ಇನ್ನು ISI ಬಾಂಗ್ಲಾಗ್ ಹೋಗಿರೋದು, ಪಾಕಿಸ್ತಾನದ ಸೇನೆಯ ಮುಂದೆ ಮತ್ತೆ ಬಾಂಗ್ಲಾ ಮಂಡಿಯೂರ್ತಾ ಇರೋದು ಭಾರತದ ದೃಷ್ಟಿಯಿಂದ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ರೆ ಬಾಂಗ್ಲಾ ಹೇಗೆ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಖಲೀದಾ ಜಿಯಾ ಆಡಳಿತದಲ್ಲಿ ಕೂಡ ಬಾಂಗ್ಲಾ ಹಾಗೂ ISI ನ ನಡುವೆ ಒಂದು ಸಂಬಂಧ, ಒಂದು ನೆಟ್ವರ್ಕ್ ಎಲ್ಲ ಬೆಳೆದಿದ್ವು. ಆ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದ ಬಹುತೇಕ ಭಯೋತ್ಪಾದಕ ದಾಳಿಗಳಲ್ಲಿ ಬಾಂಗ್ಲಾದ ನೆರಳಿತ್ತು. ಹಾಗೆ ಗಡಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಶುರುವಾದವು. ಅವತ್ತು ಖಲೀದಾ ಮತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶಿ ಸಂಘಟನೆಗಳು ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದ್ವು. ಈಗ ಆಡಳಿತಗಾರ ಯೂನಸ್ ಆದರೂ ಕೂಡ ಅಲ್ಲಿ ಆಡಳಿತವನ್ನ ನಡೆಸ್ತಾ ಇರೋದು ಜಮಾತ್ ಎ ಇಸ್ಲಾಮಿ. ಹಾಗೆ ಈ ನೋಬಲ್ನ ಮತಾಂಧತೆ ಕೂಡ ಕಡಿಮೆ ಏನಿಲ್ಲ. ಹೀಗಾಗಿ ಜಮಾತೆ ಇಸ್ಲಾಮಿ ಈತನನ್ನ ಪಾಕಿಗಳ ಜೊತೆ ಸೇರಿಸ್ತಾ ಇದೆ. ಪಾಕ್ ಈತನನ್ನ ಕರ್ಕೊಂಡು ಹೋಗಿ ಚೈನಾದ ತೊಡೆ ಮೇಲೆ ಕೂಡಿಸ್ತಾ ಇದೆ. ಭಾರತದ ಗಡಿಯಲ್ಲಿ ಒಂದಷ್ಟು ಸಮಸ್ಯೆಗಳಿಗೆ ಇದು ಖಂಡಿತ ಕಾರಣ ಆಗುತ್ತೆ. ಈ ಕಾರಣಕ್ಕಾಗಿನೇ ಭಾರತ ಬಾಂಗ್ಲಾ ಗಡಿಯಲ್ಲಿ ಫೆನ್ಸಿಂಗ್ ಕೆಲಸಕ್ಕೆ ವೇಗ ಕೊಡ್ತಾ ಇದೆ. ಇದು ಗೆಳೆಯರೆ ಭಾರತ, ಬಾಂಗ್ಲಾ, ಪಾಕ್ ಹಾಗೂ ಅಮೆರಿಕಾಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.